ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಇಂಡಿಗೋ ಏರ್ಲೈನ್ಸ್ ಕಂಪನಿಯಿಂದ ಈಗ ಆಲ್ರೆಡಿ ಸಾಕಷ್ಟು ಎಡವಟ್ಟುಗಳಾಗೋಗಿದೆ. ಸಾಕಷ್ಟು ವಿಮಾನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ಅತಿ ದೊಡ್ಡ ಏರ್ಲೈನ್ಸ್ ಸಂಸ್ಥೆ ಎನಿಸಿಕೊಂಡಿರುವ, ಜಾಗತಿಕವಾಗಿಯೂ ದೈತ್ಯ ಏರ್ಲೈನ್ ಕಂಪನಿಗಳಲ್ಲಿ ಒಂದು ಎನಿಸಿಕೊಂಡಿರುವಂತಹ ಇಂಡಿಗೋ ಏರ್ಲೈನ್ಸ್ ಕಳೆದ ಕೆಲ ದಿನಗಳಿಂದ ವಿಲ ಅಂತ ಹೇಳಿ ಒದ್ದಾಡ್ತಾ ಇದೆ. ದಿನವೂ ನೂರಾರು ಫ್ಲೈಟ್ಗಳು ರದ್ದಾಗ್ತಾ ಇದೆ. ಆದರೆ ಅಸಲಿ ಕಾರಣ ಏನು ಅನ್ನೋದು ಇಷ್ಟು ದಿನಗಳ ಕಾಲ ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ಪೈಲಟ್ಗಳ ಕೊರತೆ, ತಾಂತ್ರಿಕ ದೋಷ ಅನ್ನುವ ಎರಡೇ ಕಾರಣಗಳನ್ನ ಮಾತ್ರ ಕೊಡ್ತಾ ಇತ್ತು ಸಂಸ್ಥೆ. ಆದರೆ ಈಗ ಅಸಲಿ ಕಾರಣ ಏನು ಅನ್ನೋದು ರಿವೀಲ್ ಆಗಿದೆ. ಫ್ಲೈಟ್ ತಪ್ಪಿರುವ ಸಾವಿರಾರು ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಸರ್ಕಾರ ಕೂಡ ತನಿಖೆಯನ್ನ ನಡೆಸೋಕ್ ಶುರು ಮಾಡಿದೆ. ಉಗುರಿನಲ್ಲಿ ಹೋಗಬೇಕಾದ ಸಮಸ್ಯೆಗೆ ಕೊಡಲಿ ಎತ್ತಬೇಕಾದ ಸ್ಥಿತಿ ಬಂತು ಅಂತ ಹೇಳಿ ಹಲವರು ಹೇಳತೊಡಗಿದ್ದಾರೆ. ಅಷ್ಟಕ್ಕೂ ಇಂಡಿಗೋ ಏರ್ಲೈನ್ಸ್ನ ಈ ಬಿಕ್ಕಟ್ಟಿಗೆ ಕಾರಣಗಳೇನು ಅನ್ನುವಂಥ ಹುಡುಕಾಟ ಶುರುವಾದಾಗ ಅಸಲಿ ಕಾರಣಗಳು ಬೆಳಕಿಗೆ ಬಂದಿದೆ. ಹಾಗಿದ್ರೆ ಏನದು ಅಸಲಿ ಕಾರಣ? ಯಾಕೆ ಇಷ್ಟೊಂದೆಲ್ಲ ಸಮಸ್ಯೆ ಆಯಿತು? ನೋಡಿ, ಯಾವುದೇ ಒಂದು ಸಂಸ್ಥೆ ಆದಾಗ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ಒಂದು ರಕ್ಷಣೆ ಬಹಳ ಮುಖ್ಯ. ಆ ಉದ್ಯೋಗಿಗಳಿಗೆ ಪ್ರೆಷರ್ ಹೆಚ್ಚಾದಾಗ, ಅದರಲ್ಲೂ ಪ್ರಮುಖವಾಗಿ ಪೈಲಟ್ಗಳಿಗೆ ಪ್ರೆಷರ್ ಹೆಚ್ಚಾದಾಗ ಅಥವಾ ನಿದ್ದೆ ಇಲ್ಲ ಅಂದಾಗ, ಅವರು ಮಾನಸಿಕವಾಗಿ ಸರಿಯಾಗಿಲ್ಲ ಅಂದಾಗ ಅವರು ಫ್ಲೈಟ್ ಓಡಿಸೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಫ್ಲೈಟ್ ದುರಂತಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ಪೈಲಟ್ಗಳ ಎಡವಟ್ಟುಗಳು ಕಾರಣ ಆಗಿರುತ್ತೆ. ಹಾಗಾಗಿ ಅವರ ಹೆಲ್ತ್ ಮೇಲೆ ಬಹಳ ಕಾಳಜಿಯನ್ನ ವಹಿಸಲೇಬೇಕಾಗತ್ತೆ. ಸರಿಯಾಗಿ ನಿದ್ದೆ ಆಗಬೇಕು, ಹೆಚ್ಚಿನ ಓವರ್ ಡ್ಯೂಟಿ ಮಾಡಿಸ್ಕೊಳ್ಳೋ ಹಂಗಿಲ್ಲ. ಎಷ್ಟು ದಿನಗಳ ಕಾಲ ಅವೆಲ್ಲವೂ ಆಗ್ತಾ ಇತ್ತು. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ಆ ಪೈಲಟ್ಗಳ ಗೋಳನ್ನ ಕೇಳುವಂಥವ್ರು ಯಾರೂ ಇರಲಿಲ್ಲ. ಆದ್ರೆ ಈಗ ಒಂದಷ್ಟು ನಿಯಮಗಳು ಬದಲಾವಣೆ ಆಗಿರೋ ಕಾರಣ ಪೈಲಟ್ಗಳಿಗೆ ಎಲ್ಲೋ ಒಂದ್ ಕಡೆ ರಿಲೀಫ್ ಸಿಕ್ಕಿದೆ. ಆದರೆ ಪೈಲಟ್ಗಳ ಲಭ್ಯತೆ ಇಲ್ಲದೆ ಹೋಗಿದ್ದು ಇಂಡಿಗೋ ಫ್ಲೈಟ್ಗಳು ಸ್ಥಗಿತಗೊಳ್ಳುವುದಕ್ಕೆ ಪ್ರಮುಖ ಕಾರಣ ಅಂತೇಳಿ ಹೇಳಲಾಗಿತ್ತು. ಪೈಲಟ್ಗಳ ಕೊರತೆ ಯಾಕೆ ಎದುರಾಯಿತು? ಇದು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯವಾದಂಥ DGCA ಇತ್ತೀಚೆಗೆ ಹೊರಡಿಸಿದ ಕೆಲ ನಿಯಮಗಳೇ ಕಾರಣ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಿದ್ರೆ ಏನದು ನಿಯಮಗಳು? FDTL ನಿಯಮಗಳೇನಪ್ಪಾ ಅಂತಂದ್ರೆ, ಒಂದು, ಫ್ಲೈಟ್ ಸಿಬ್ಬಂದಿಗೆ ಅಂದ್ರೆ ಪೈಲಟ್ಗೆ ವಾರದಲ್ಲಿ ಸಿಗಬೇಕಾದಂತಹ ವಿಶ್ರಾಂತಿಯ ಅವಧಿ 36 ಗಂಟೆಯಿಂದ 48 ಗಂಟೆಗೆ ಹೆಚ್ಚಳವನ್ನ ಮಾಡಿರೋದು. ಇದು ಮೊದಲ ರೀಸನ್. ನಾನು ಆಗ್ಲೇ ಹೇಳಿದಂಗೆ ವಿಶ್ರಾಂತಿ ಅನ್ನೋದು ಪ್ರತಿಯೊಬ್ಬ ಉದ್ಯೋಗಿಗೂ ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸರಿಯಾಗಿ ನಿದ್ದೆ ಇಲ್ಲ ಅಂದಾಗ ನಮ್ಮ ಮೆದುಳು ಕೆಲಸ ಮಾಡಲ್ಲ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಪ್ರಮುಖವಾಗಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂಥವ್ರು, ಡ್ರೈವರ್ಗಳಾಗಿರ್ಬೋದು, ಪೈಲಟ್ಗಳಾಗಿರ್ಬೋದು, ಯಾರೇ ಆದ್ರೂ ಅವ್ರಿಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ರೆ, ಅವರ ಮೈಂಡ್ ಡಿಸ್ಟರ್ಬ್ ಆದ್ರೆ ಮೊದಲು ಎಡವಟ್ಟಾಗೋದು ಆಕ್ಸಿಡೆಂಟ್ ಆದ್ರೆ ಏನಾಗುತ್ತೆ? ಆ ವೆಹಿಕಲ್ ಅನ್ನ ಓಡಿಸ್ತಾ ಇರುವಂತಹ ಪೈಲಟ್ ಆದ್ರೂ ಸರಿ, ಡ್ರೈವರ್ ಆದ್ರೂ ಸರಿ, ಆಕ್ಸಿಡೆಂಟ್ ಮಾಡ್ತಾರೆ. ಅವರಿಂದ ಎಷ್ಟೋ ಜನರ ಪ್ರಾಣ ಹೋಗುತ್ತೆ. ಏನು ಫ್ಲೈಟ್ ಅಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ದೇಶದ ನಾಯಕರು, ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರೇ ಓಡಾಡುವಂತಹ ಫ್ಲೈಟ್ ಆಕ್ಸಿಡೆಂಟ್ ಆದ್ರೆ ಇಡೀ ಫ್ಲೈಟ್ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗೋಗುತ್ತೆ. ಯಾರು ಕಾರಣ? ಪೈಲಟ್ ಕಾರಣ ಆಗ್ತಾರೆ. ರೀಸನ್ ಏನು? ಅವ್ರಿಗೆ ಸರಿಯಾಗಿ ನಿದ್ದೆ ಇಲ್ಲ, ವಿಶ್ರಾಂತಿ ಇಲ್ಲ ಅನ್ನುವಂಥ ಕಾರಣ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಪೈಲಟ್ಗಳಿಗೆ ಎದುರಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಹೊರಗಡೆ ಎಲ್ಲೂ ಗೊತ್ತಾಗಲ್ಲ. ಬೇರೆ ಏನನ್ನೋ ಕಾರಣ ಕೊಟ್ಟು ಫ್ಲೈಟ್ ಆಕ್ಸಿಡೆಂಟ್ ಆಯಿತು, ಈ ಕಾರಣಕ್ಕೆ ಅನ್ನುವಂಥ ರೀಸನ್ಗಳನ್ನು ಕೊಟ್ಬಿಡ್ತಾರೆ. ಆಕ್ಚುಯಲ್ ರೀಸನ್ ಇದಾಗಿರುತ್ತೆ. ಹಾಗಾಗಿನೇ ವಿಶ್ರಾಂತಿಯ ಸಮಯವನ್ನ 36 ಗಂಟೆಯಿಂದ 48 ಗಂಟೆಗಳವರೆಗೂ ಹೆಚ್ಚಳ ಮಾಡಿರುವಂಥದ್ದು. ಇನ್ನು ರಾತ್ರಿ 12ರಿಂದ 5 ಬದಲು ರಾತ್ರಿ 12ರಿಂದ 6 ಗಂಟೆ ಅವಧಿಯನ್ನ ನೈಟ್ ಡ್ಯೂಟಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನೈಟ್ ಡ್ಯೂಟಿ ಮಾಡಬೇಕು ಅಂದ್ರೆ ಹಗಲೊತ್ನಲ್ಲಿ ಅವರು ಚೆನ್ನಾಗಿ ನಿದ್ದೆ ಮಾಡಿರಬೇಕು, ಅದಕ್ಕೆ ಅವಕಾಶ ಕೊಟ್ಟಿರಬೇಕು. ಇಲ್ಲ ಅಂತಂದ್ರೆ ಅದು ಮತ್ತೆ ಅವರ ನಿದ್ದೆ ಮೇಲೆ ಪರಿಣಾಮ ಬೀರುತ್ತೆ, ಅವರ ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ 1 ಗಂಟೆ ಜಾಸ್ತಿ ಮಾಡಿದ್ದಾರೆ. 12ರಿಂದ 5 ಬದಲು 12ರಿಂದ 6 ಗಂಟೆ ಅವಧಿ ನೈಟ್ ಡ್ಯೂಟಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಮಧ್ಯರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಅಂದ್ರೆ ರಾತ್ರಿ 12ರಿಂದ ಬೆಳಗ್ಗೆ 6ಕ್ಕೆ ಒಬ್ಬ ಪೈಲಟ್ ಮಾಡಬೇಕಾದ ಫ್ಲೈಟ್ ಲ್ಯಾಂಡಿಂಗ್ ಅನ್ನ 6ರ ಬದಲು 2ಕ್ಕೆ ಮಿತಿಗೊಳಿಸಬೇಕು. ಪೈಲಟ್ಗೆ ಸತತ 2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ. ಇದು ಕೂಡ ಹೊಸ ರೂಲ್ಸ್ ನಲ್ಲಿ ಇರುವಂತದ್ದು. ಒಬ್ಬ ಪೈಲಟ್
2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ. ಅಂದರೆ ಪೈಲಟ್ಗೆ ಸತತ 2ಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿ ಕೊಡುವಂತಿಲ್ಲ ಅಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನೈಟ್ ಡ್ಯೂಟಿಗಳನ್ನು ಹೆಚ್ಚಾದರೆ ಆ ಪೈಲಟ್ಗಳಿಗೆ ನಿದ್ರೆ ಕೊರತೆಯಾಗುತ್ತೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಇನ್ನು ರಾತ್ರಿ ಕಾರ್ಯಾಚರಣೆಗಳಲ್ಲಿ ಒಬ್ಬ ಪೈಲಟ್ನಿಂದ 8 ಗಂಟೆಗಿಂತ ಹೆಚ್ಚು ಅವಧಿ ವಿಮಾನ ಹಾರಾಟ ಮಾಡಿಸುವಂತಿಲ್ಲ. ಪರಿಸ್ಥಿತಿಯನ್ನ ಗ್ರಹಿಸೋದಕ್ಕೆ ಇಂಡಿಗೋ ವಿಫಲ ಆಯಿತೆ ಅಥವಾ ಉದ್ದಟತನ ತೋರ್ತೆ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ವಿಮಾನ ಹಾರಿಸುವಾಗ ಪೈಲಟ್ಗಳು ಬಳಲಬಾರದು ಅನ್ನೋದು DGCA ಈ ವಿಮಾನ ಕರ್ತವ್ಯ ಸಮಯದ ಮಿತಿ, ಆ ಒಂದು ನಿಯಮಗಳನ್ನು ರೂಪಿಸಿರುವಂಥದ್ದು. ಯಾಕಂದ್ರೆ ಜಾಗತಿಕವಾಗಿಯೂ ಕೂಡ ಇದು ಒಂದು ದೊಡ್ಡ ಮಟ್ಟದ ಸಮಸ್ಯೆ. ಮೆಂಟಲ್ ಹೆಲ್ತ್ ಸರಿಯಾಗಿದ್ದ ಮನುಷ್ಯ ಮಾತ್ರ ಎಲ್ಲಾ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಇನ್ ಟೈಮ್ ಮಾಡೋಕ್ ಸಾಧ್ಯ. ಅವ್ನು ಮೆಂಟಲಿ ಡಿಸ್ಟರ್ಬ್ ಆದ ಅಂತಂದ್ರೆ ಅವನಿಂದ ಯಾವ ಕೆಲಸಗಳನ್ನು ಮಾಡಕ್ ಸಾಧ್ಯ ಇಲ್ಲ. ಅದರಲ್ಲಿ ಪೈಲಟ್ಗಳು ಹೊರತಲ್ಲ. ಹಾಗಾಗಿ ವಿಮಾನ ಹಾರಿಸುವಾಗ ಪೈಲಟ್ಗಳು ಯಾವುದೇ ಕಾರಣಕ್ಕೂ ಅವರು ಸುಸ್ತಾಗಬಾರ್ದು. ಅವರ ಮೈಂಡ್ ಫ್ರೀ ಆಗಿರಬೇಕು, ಅವರ ಹೆಲ್ತ್ ಚೆನ್ನಾಗಿರಬೇಕು, ಅವರಿಗೆ ಆ ಎನರ್ಜಿ ಇರಬೇಕು. ಎಲ್ಲಿಂದ ಬರುತ್ತೆ ಎನರ್ಜಿ? ಸರಿಯಾದಂಥ ನಿದ್ದೆ ಮಾಡಿದ್ರೆ ಮಾತ್ರ. ಇದು ಜಾಗತಿಕವಾಗಿಯೂ ಇರುವಂತಹ ಸ್ಟ್ಯಾಂಡರ್ಡ್. 2024ರ ಜನವರಿಯಲ್ಲೇ DGCA ಈ ನಿಯಮಗಳನ್ನ ತಂದಿತ್ತಾದ್ರೂ ಅದರ ಅನುಷ್ಠಾನವನ್ನ ನವೆಂಬರ್ನಲ್ಲಿ ಕಡ್ಡಾಯ ಮಾಡಲಾಯಿತು. ರೂಲ್ಸ್ ಬಂದಿತ್ತು, ಆದ್ರೂ ಅದನ್ನು ಸೀರಿಯಸ್ ಆಗಿ ಯಾರು ಕೂಡ ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಅದನ್ನ ನವೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ನೀವು ಅದನ್ನು ಅನುಸರಿಸಲೇಬೇಕು ಅನ್ನುವಂಥ ಒಂದು ಆದೇಶ ಪಾಸ್ ಆಯಿತು. ಈ ನಿಯಮಗಳನ್ನ ಜಾರಿಗೆ ತರಬೇಕಾದ್ರೆ ಇಂಡಿಗೋ ಸಂಸ್ಥೆ ಏನ್ ಮಾಡಬೇಕಾಗಿತ್ತು? ಪೈಲಟ್ಗಳಿಗೆ ಹೆಚ್ಚು ವಿಶ್ರಾಂತಿ ಬೇಕು ಅಂದಾಗ ಇನ್ನು ಉಳಿದ ಕೆಲಸಗಳನ್ನೇ ಮಾಡೋದಕ್ಕೆ ಅಥವಾ ಆಲ್ರೆಡಿ ಪೈಲಟ್ಗಳು ಮಾಡ್ತಾ ಇದ್ದಂಥ ಹೆಚ್ಚುವರಿ ಕೆಲಸಗಳನ್ನ ಮಾಡೋದಕ್ಕೆ ಹೊಸದಾಗಿ ಪೈಲಟ್ಗಳನ್ನ ನೇಮಕ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಈ ಸಂಸ್ಥೆ ಹೆಚ್ಚುವರಿ ವಿಮಾನಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿತ್ತೇ ವಿನಃ ಪೈಲಟ್ಗಳನ್ನ ನೇಮಕ ಮಾಡಿಕೊಳ್ಳೋ ಗೋಜಿಗೆ ಹೋಗಲಿಲ್ಲ. ಈಗ ನೋಡಿ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಯಿತು, ಡಿಮ್ಯಾಂಡ್ ಜಾಸ್ತಿ ಆಯಿತು ವಿಮಾನ ಹಾರಾಟಕ್ಕೆ ಅಂದಾಗ ಇಂಡಿಗೋ ಸಂಸ್ಥೆ ಹೆಚ್ಚಾಗಿ ಫ್ಲೈಟ್ಗಳನ್ನು ಖರೀದಿ ಮಾಡೋಕೆ ಶುರು ಮಾಡುತ್ತೆ. ಹಾಗಾದ್ರೆ ಪೈಲಟ್ಗಳು ಬೇಡವಾ? ವಿಮಾನಗಳನ್ನು ಯಾರು ಓಡಿಸ್ತಾರೆ? ವಿಮಾನಗಳನ್ನು ಯಾರು ಹಾರಾಟ ಮಾಡಿಸ್ತಾರೆ? ಪೈಲಟ್ಗಳು. ಮೊದಲು ಪೈಲಟ್ಗಳನ್ನ ನೀವು ನೇಮಕ ಮಾಡಿಕೊಂಡು ಆಮೇಲೆ ವಿಮಾನಗಳನ್ನ ಅವರು ಖರೀದಿ ಮಾಡೋಕೆ ಮುಂದಾಗಿದ್ದಿದ್ರೆ ಈ ಥರದ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ವಿಮಾನಗಳ ಸಂಖ್ಯೆ ಜಾಸ್ತಿ ಆಗೋಯ್ತು, ಪೈಲಟ್ಗಳ ಸಂಖ್ಯೆ ಕಡಿಮೆ ಆಗೋಯ್ತು. ಹಾಗಾಗಿ ಈ ದೊಡ್ಡ ಮಟ್ಟದ ಸಮಸ್ಯೆ ಉದ್ಭವಿಸಿತು. ಕಡಿಮೆ ಸಂಖ್ಯೆಯ ಪೈಲಟ್ಗಳನ್ನ ಹೊಂದಿದ್ದಂಥ ಇಂಡಿಗೋ ಸಂಸ್ಥೆಯ ನೆತ್ತಿ ಮೇಲೆ ಮೊದಲೇ ಅಪಾಯದ ಕತ್ತಿ ತೂಗ್ತಾ ಇತ್ತು. ಈ ಒಂದು ಸೂಕ್ಷ್ಮತೆಯನ್ನ ಸಂಸ್ಥೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಪೈಲಟ್ಗಳ ಕೊರತೆಯಾದ್ರೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ಉದ್ದಟತನವನ್ನ ತೋರಿಸ್ತು ಸಂಸ್ಥೆ. ಈಗ FDTL ನಿಯಮಗಳನ್ನ ಜಾರಿಗೆ ತರೋಕ್ ಹೊರಟಾಗ ಇಡೀ ವ್ಯವಸ್ಥೆಯ ಬುಡವೇ ಅಲ್ಗಾಡಿ ಹೋಗಿದೆ. ಪೈಲಟ್ಗಳಿಗೆ ಹೆಚ್ಚು ವಿಶ್ರಾಂತಿ ಅವಧಿ ಕೊಡಬೇಕಾಗಿರೋದ್ರಿಂದ ಸಾಕಷ್ಟು ಫ್ಲೈಟ್ಗಳಿಗೆ ಪೈಲಟ್ಗಳೇ ಇಲ್ಲದ ಹಾಗೆ ಆಯಿತು. ಹೀಗಾಗಿ 4-5 ದಿನದಲ್ಲೇ 1000ಕ್ಕೂ ಹೆಚ್ಚು ಫ್ಲೈಟ್ಗಳು ರದ್ದಾಗಿತ್ತು. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಹಲವು ತಿಂಗಳ ಮೊದಲೇ DGCA ನೀಡಿದ್ದ FDTL ನಿಯಮಗಳನ್ನು ಲಘುವಾಗಿ ಪರಿಗಣಿಸಿರಬೇಕು. ಪರಿಸ್ಥಿತಿ ಎದುರಿಸೋದಕ್ಕೆ ಹೆಚ್ಚುವರಿ ಪೈಲಟ್ಗಳ ನೇಮಕಾತಿ ಬದಲು ಈ FDTL ನಿಯಮಗಳನ್ನು ಸಡಿಲಿಕೆ ಮಾಡೋಕೆ ಸರ್ಕಾರದ ಮೇಲೆ ಪ್ರಭಾವ ಬೀರೋಕೆ ಯತ್ನಿಸ್ತಾ ಇರಬೇಕು ಅಂತ ಹೇಳಿ ಕೆಲವರು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು, ಅದು ಕಡ್ಡಾಯ ಅನ್ನುವಂಥ ಒಂದು ಇಕ್ಕಟ್ಟಿಗೆ ಇಂಡಿಗೋ ಸಂಸ್ಥೆ ಸಿಕ್ಕಾಕೊಂತು ಅನ್ಸುತ್ತೆ. ಆದರೆ ಈ ನಿಯಮಗಳನ್ನು ಸಡಿಲಿಕೆ ಮಾಡಿ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಒಂದು ಪ್ರಯತ್ನ ಮಾಡೋದ್ರ ಸಲುವಾಗಿ ಈ ರೀತಿ ಎಡವಟ್ಟಾಯ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗಿದೆ. ಆದರೆ ಏನೇ ಆದರೂ ಸರ್ಕಾರ ಕೂಡ ಇಂಡಿಗೋ ಏರ್ಲೈನ್ಸ್ನ ಈ ಬಿಕ್ಕಟ್ಟಿನ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಈಗ ಈ ನಿಯಮಗಳ ಪಾಲನೆ ಕಡ್ಡಾಯ ಮಾಡಬೇಕಾ ಅಥವಾ ಹೊಸ ಪೈಲಟ್ಗಳ ನೇಮಕಾತಿ ಮಾಡಿಕೊಳ್ಳಬೇಕಾ? ಈಗಿರುವಂಥ ಸಮಸ್ಯೆಯನ್ನ ಸಾರ್ಟ್ಔಟ್ ಮಾಡೋದಕ್ಕೆ ಪೈಲಟ್ಗಳ ಕೊರತೆ ಆಗದೇ ಇರುವ ರೀತಿಯಲ್ಲಿ ಹೇಗೆ ಈ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸುತ್ತಾ ಅಥವಾ ಇಂಡಿಗೋ ಸಂಸ್ಥೆಯೇ ಬಗೆಹರಿಸುತ್ತಾ? ಕಾದು ನೋಡೋಣ.